ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ಕಾರಣ ಮತ್ತೊಂದು ಕೇಸ್ ಕುರಿತಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಚಾರ್ಜ್ ಶೀಟ್, ಎರಡನೇ ಪ್ರಕರಣದಲ್ಲಿ ಪೊಲೀಸರಿಂದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಚುನಾಯಿತ ಸದಸ್ಯೆ ನೀಡಿದಂತಹ ದೂರಿನ ಅನ್ವಯ ಕೇಸನ್ನ ದಾಖಲಿಸಿಕೊಂಡಿರ್ತಾರೆ. ಇನ್ವೆಸ್ಟಿಗೇಷನ್ ಅನ್ನು ಪೂರ್ಣಗೊಳಿಸಿ ಕೋರ್ಟ್ಗೆ ಇದೀಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ 113 ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ, ಎವಿಡೆನ್ಸ್ಗಳನ್ನ ಸಂಗ್ರಹ ಮಾಡಿದ್ದಾರೆ. 1632 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಮತ್ತೊಂದು ಸಂಕಷ್ಟ ಈಗಾಗಲೇ ಮುಂದುವರಿತಾ ಇದೆ. ನೋಡ್ತಾ ಇದ್ವಿ ನಾವು ಮೇನಿಂದ ಕೂಡ ಯಾವ ರೀತಿ ಪ್ರಜ್ವಲ್ ರೇವಣ್ಣ ಅಜ್ಞಾತ ಸ್ಥಳ, ನಂತರ ನ್ಯಾಯಾಂಗ ಬಂಧನ, ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ಕಾನೂನು ಸಂಕಷ್ಟವನ್ನ ಎದುರಿಸೋ ರೀತಿ ಆಗ್ತಾ ಇದೆ. ಹಾಗಾದ್ರೆ ಈ ಕೇಸ್ ಕೂಡ ಮಾರಕ ಆಗುತ್ತಾ? ಒಳಗೆ ಇರುವಂತಹ ಪ್ರಜ್ವಲ್ ಹೊರಬರುವಂತಹ ದಾರಿಯನ್ನ ಶೋಧ ಮಾಡ್ತಾ ಇದ್ರು. ಆದರೆ ಈಗ ಸಮಸ್ಯೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಈ ಚಾರ್ಜ್ ಶೀಟ್ನಲ್ಲಿ ಯಾವ್ಯಾವ ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ, ಯಾವ್ದ್ಯಾವ್ದು ಕಾನೂನು ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಅನಿಸ್ತಾ ಇದೆ? ಆಲ್ಮೋಸ್ಟ್ 113 ಸಾಕ್ಷಿಗಳಲ್ಲಿ ಹೇಗೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋ ಕೆಲಸ ಆಗಿದೆ ಪೊಲೀಸರಿಂದ? ಮಮತಾ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರೇ ಸ್ವಯಂಕೃತವಾಗಿ ಒಂದಷ್ಟು ವಿಡಿಯೋ ತುಣುಕುಗಳನ್ನ ಮಾಡ್ಕೊಂಡಿದ್ರು. ಆ ವಿಡಿಯೋ ತುಣುಕುಗಳನ್ನ ಏನೋ SIT ಅಧಿಕಾರಿಗಳು FSL ನ ಮೂಲಕ ಒಂದು ಖಾತ್ರಿ ಪಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಜೊತೆಗೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈ ದೋಷಾರೋಪ ಪಟ್ಟಿಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಆಡಿಯೋ ಸ್ಯಾಂಪಲ್ಸ್ಗಳು ಏನಿತ್ತು, ಅಂದ್ರೆ ವಿಡಿಯೋದಲ್ಲಿ ಬರುವಂತ ಮಾತಿನ ಸಂಭಾಷಣೆ ಏನಿದೆ, ಮಾತಿನ ಸಂಭಾಷಣೆಗಳನ್ನ FSL ನ ರಿಪೋರ್ಟ್ ನ ಮೂಲಕ ಒಂದು ಖಾತ್ರಿಯನ್ನ ಪಡಿಸ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖ ಗಮನಾರ್ಹ ಅಂಶ ಏನಂದ್ರೆ ಆತನೇ ರೆಕಾರ್ಡ್ ಮಾಡಿರುವಂತ ವಿಡಿಯೋ ಅಸಲಿ ವಿಡಿಯೋ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಐಡೆಂಟಿಫಿಕೇಶನ್ ಎಲ್ಲೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಅವರ FSL ರಿಪೋರ್ಟ್ ನಲ್ಲಿ ಅದನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಆತ ಎಲ್ಲೆಲ್ಲಿ ಏನು ಆ ಸದಸ್ಯನ ಅತ್ಯಾಚಾರವನ್ನ ಮಾಡಿದ್ದಾರೆ, ಜೊತೆಗೆ ಆಕೆಯನ್ನ ದುರ್ಬಳಕೆಯನ್ನ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ, ಅದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗಿರುವಂತದ್ದು. ಯಾಕಂದ್ರೆ ಕಳೆದ 3 ತಿಂಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನ ಮಾಡಲಾಯಿತು. ಅದಕ್ಕೆ ಪೂರಕವಾದ ಸಾಕ್ಷಿಗಳು, ಇದರಲ್ಲಿ ಯಾವುದೇ ರೀತಿಯ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ, ಅದಕ್ಕೆ ಪರೋಕ್ಷ ಸಾಕ್ಷಿಗಳು ಇರುವಂತದ್ದು. ಜೊತೆಗೆ ಯಾರ್ಯಾರು ಸಾಕ್ಷಿಗಳಿದ್ದಾರೆ ಆ ಸಾಕ್ಷಿಗಳನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡಿರುವಂತದ್ದು. ಜೊತೆಗೆ 1632 ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತೆಯರು ಬೇರೆ ಬೇರೆ ಈ ಪ್ರಕರಣವನ್ನು ಹೊರತುಪಡಿಸಿ ಬೇರೆ ಬೇರೆ ವಿಡಿಯೋ ಕಾಲ್ನ ಮೂಲಕ ಮಾತಾಡಿದಂಥವ್ರು ಮತ್ತು ಆ ಚಾಟ್ ಅನ್ನ ಮಾಡಿದಂಥವ್ರು, ಫೋಟೋವನ್ನ ಸೆಂಡ್ ಮಾಡಿದಂತ ಸಂತ್ರಸ್ತೆಯರೇನಿದ್ರು ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಮಮತಾ, ಓಕೆ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.